ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀಧರ್ ರೆಡ್ಡಿ. ನಾನು ಒಂದು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, KPHB ಕಾಲೋನಿ, ಕೂಕಟ್ಪಲ್ಲಿ. ಇವತ್ತು ಸ್ಟೇಪ್ಲರ್ ವಿಷಯದಲ್ಲಿ ಬಹಳ ಏನಂತೀವಿ ಕನ್ಫ್ಯೂಷನ್ಸ್ ಅನ್ನೋದು ಬಹಳ ಜನಕ್ಕಿದೆ. ಅಸಲಿಗೆ ಸ್ಟೇಪ್ಲರ್ಸ್ನಲ್ಲಿ ಯಾವುದು ಬೆಸ್ಟ್ ಸ್ಟೇಪ್ಲರ್, ಯಾವುದು ಚೆನ್ನಾಗಿರುತ್ತೆ, ಯಾವ ಪೇಷಂಟ್ಗೆ ಯಾವುದು ಸೆಟ್ ಆಗುತ್ತೆ ಅನ್ನೋದು ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಇದು ನಾರ್ಮಲ್ KSR ಸ್ಟೇಪ್ಲರ್ಸ್ ಅಂತೀವಿ. ಇದರಲ್ಲಿ 3 to 4 ಪಾರ್ಟ್ಸ್ ಇರುತ್ತೆ. ನಾವು ಇದನ್ನು ಈ ರೀತಿಯಾಗಿ ತೆಗೆದ ನಂತರ ಇದನ್ನು ಇಂಟ್ರೊಡ್ಯೂಸರ್ ಅಂತೀವಿ. ಇಂಟ್ರೊಡ್ಯೂಸರ್ನಲ್ಲಿ ಇಲ್ಲಿ ಆರೆಂಜ್ ಕಲರ್ನಲ್ಲಿರೋದನ್ನು ನಾವು ಗಮನಿಸ್ಬೋದು. ಈ ಆರೆಂಜ್ ಕಲರಲ್ಲಿರೋದು ಈ ಸಿಲಿಕಾನ್ ರಿಂಗ್ಗೆ ಸೇಫ್ಟಿಗಾಗಿ ಕೊಟ್ಟಿರೋದು. ಇದನ್ನು ತೆಗೆದ ನಂತರ ನಮಗೆ ಯೆಲ್ಲೋಯಿಶ್ ಕಲರ್ನಲ್ಲಿ ಒಂದು ಸಿಲಿಕಾನ್ ರಿಂಗ್ ಕಾಣುತ್ತೆ. ನೀವು ಇದನ್ನು ಗಮನಿಸ್ಬೋದು. ಈ ಸಿಲಿಕಾನ್ ರಿಂಗ್ ಅನ್ನೋದು ತುಂಬ ತೆಳುವಾಗಿರುತ್ತೆ, ಒಂದು ರಿಂಗ್ ರೀತಿಯಾಗಿರುತ್ತೆ. ಇದನ್ನು ಚಿಕ್ಕ ಮಕ್ಕಳಿಗೆ ಚಿಕ್ಕದಾಗಿರುತ್ತೆ. ಅದನ್ನು ಇದರಲ್ಲಿ ಫಿಕ್ಸ್ ಮಾಡೋದಕ್ಕೆ ಇದು ಈ ರೀತಿಯಾದ ಸಿಲಿಕಾನ್ ರಿಂಗ್ ಇರುತ್ತೆ. ನಾವು ಇಷ್ಟು ದಿನದಿಂದ ಮಾಡ್ತಿದ್ದ ನಾರ್ಮಲ್ ಸಿಲಿಕಾನ್ ರಿಂಗ್ ಇದೆ. ಇದರಿಂದ ಏನಂದರೆ ಪೇಷಂಟ್ಗೆ ಯಾವುದೇ ರೀತಿಯಾದ ಹರ್ಟ್ ಆಗಲ್ಲ. ಬಟ್ ರಿಪೀಟೆಡ್ ಆಗಿ ಪೇಷಂಟ್ಗೆ ಕೂಡ ಬಹಳ ಜನ ನನಗೆ ಕಂಪ್ಲೇಂಟ್ ಮಾಡ್ತಿದ್ರು. ಇದರಿಂದ ಕೂಡ ನಮಗೆ ಸ್ವಲ್ಪ ಏನೋ ಹಿಡ್ಕೊಂಡಂಗೆ ಫೀಲಿಂಗ್ ಬರ್ತಿದೆ, ಇಲ್ಲಾಂದರೆ ಚುಚ್ಚೋ ರೀತಿ ಫೀಲಿಂಗ್ ಅಂತೀವಲ್ಲ, ಅದನ್ನು ಪ್ರಿಕ್ಕಿಂಗ್ ಸೆನ್ಸೇಷನ್ ರೀತಿ ಫೀಲಿಂಗ್ ಇರುತ್ತೆ ಅಂತ ಹೇಳ್ತಿದ್ರು. ಸೊ ಇದನ್ನು ಅಪ್ಗ್ರೇಡೇಷನ್ ಮಾಡೋದಕ್ಕೆ ಇನ್ನೂ ಬೆಟರ್ ಏನು ಮಾಡ್ಬೋದು ಅನ್ನೋದನ್ನು ಈ 1 yearನಿಂದ ಸ್ಟಡಿ ಮಾಡಿ ರಿಪೀಟೆಡ್ ಆಗಿ ಇವ್ರ ಜೊತೆ ಮೀಟಿಂಗ್ಸ್ ಅರೇಂಜ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರರ್ಸ್ ಜೊತೆ ನಮ್ಮ ಐಡಿಯಾಸ್ನ ಅವ್ರ ಜೊತೆ ಹಂಚ್ಕೊಂಡು ನಾವು ಒಂದು ಸ್ಟೇಪ್ಲರ್ ಆವಿಷ್ಕಾರ ಮಾಡಿದ್ದೀವಿ. ಅದನ್ನೇ ಗೋಲ್ಡ್ ಸ್ಟೇಪ್ಲರ್ ಅಂತೀವಿ, ಸೆಕೆಂಡ್ ಜನರೇಷನ್ ಸ್ಟೇಪ್ಲರ್ಸ್ ಅಂತೀವಿ. ಈ ಗೋಲ್ಡ್ ಸ್ಟೇಪ್ಲರ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಈ ರೀತಿಯಾಗಿ ಗೋಲ್ಡ್ ಸ್ಟೇಪ್ಲರ್ ಇರುತ್ತೆ. ಈ ಸ್ಟೇಪ್ಲರ್ನಲ್ಲಿ ಕೂಡ ಸೇಮ್ ಇದೇ ರೀತಿಯಾಗಿ 3 ಪಾರ್ಟ್ಸ್ ಇರುತ್ತೆ. ಇನ್ನು ನೀವು ಗಮನಿಸಬೇಕಾಗಿರೋದು ಮೇಯ್ನಾಗಿ ಇದನ್ನು ಇಂಟ್ರೊಡ್ಯೂಸರ್ ಅಂತೀವಿ. ಸೇಮ್ ಇದಕ್ಕೂ ಮುಂಚೆ ನೋಡಿರೋ ಹಾಗೆ ಇಂಟ್ರೊಡ್ಯೂಸರ್. ಇದರಲ್ಲಿರೋ ಸಿಲಿಕಾನ್ ರಿಂಗ್ನ ನಾವು ಗಮನಿಸ್ಬೋದು. ಅದರ ಜೊತೆ ಇದನ್ನು ಗಮನಿಸಿದಾದರೆ ನೀವು ಸಿಲಿಕಾನ್ ರಿಂಗ್ನ ಅಬ್ಸರ್ವ್ ಮಾಡ್ಬೋದು. ಇದಕ್ಕೂ ಮುಂಚೆ ಇದ್ದ ಸ್ಟೇಪ್ಲರ್ನ ಸಿಲಿಕಾನ್ ರಿಂಗ್. ಬಟ್ ಈ ಸಿಲಿಕಾನ್ ರಿಂಗ್ ನೋಡ್ತಿದ್ರೆ ತುಂಬ ವೈಡ್ ಆಗಿ ವೈಟ್ ಕಲರ್ನಲ್ಲಿ ಒಂದು ರಬ್ಬರ್ ರೀತಿಯಾಗಿ ಒಂದು ಏನಂತೀವಿ ಬಟ್ಟೆ ರೀತಿಯಾಗಿ ರಬ್ಬರ್ ಥರ ಇರುತ್ತೆ. ಇದನ್ನು ನೋಡ್ತಿದ್ರೆ ಸ್ವಲ್ಪ ಹಾರ್ಡ್ ಆಗಿದೆ, ಇದನ್ನು ನೋಡ್ತಿದ್ರೆ ತುಂಬ ಸ್ಮೂತ್ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾನು ಆಲ್ರೆಡಿ ಇದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 200 ಮೆಂಬರ್ಸ್ಗೆ ಯೂಸ್ ಮಾಡಿದ್ದೀನಿ. ಈ ರಿಂಗ್ ಹಾಕಿರೋರಿಗೆ ನಾವು ಕಂಪ್ಯಾರಿಸನ್ ನೋಡೋದಾದರೆ, ಸ್ಟಡೀಸ್ ಕಂಪ್ಯಾರಿಸನ್ ನೋಡೋದಾದರೆ ಈ ರಿಂಗ್ನಿಂದ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇಲ್ಲ. ಆದರೆ ಯಾವ ಥರ ಪ್ರಿಕ್ಕಿಂಗ್ ಸೆನ್ಸೇಷನ್ ಆಗಲಿ, ನೋವಾಗಲಿ, ಸರ್ಜರಿ ಆದ ನಂತರದಲ್ಲಿ ಯಾವುದೇ ರೀತಿಯಾದ ಚುಚ್ಚೋ ರೀತಿ ಏನೂ ಆಗಲ್ಲ. ಅದೇ ಇದು ದೊಡ್ಡ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಮ್ಗೆ ಯಾವುದೇ ರೀತಿ ನೋವು ಮಾಡೋದಿಲ್ಲ. ನಮಗೇನಾದರೂ ಚರ್ಮ ಮುಂದೆ ಬಂದರೂ, ಸರ್ಜರಿ ಆದಮೇಲೆ ಮುಂದೆ ಬಂದ್ರೂ ಕೂಡ ಪೇಯ್ನ್ ಇರೋದಿಲ್ಲ. ನೀವು ನಂಬೋದಿಲ್ಲ, ಒಂಚೂರು ಕೂಡ ಪೇಯ್ನ್ ಇರೋದಿಲ್ಲ. ಈ ರಿಂಗಿಂದ ಪೇಯ್ನ್ ಇರುತ್ತೆ ಅಂತ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಕ್ಕಾಗಿ ನಾವು ಇದನ್ನು ರೀಪ್ಲೇಸ್ ಮಾಡೋದಕ್ಕಾಗಿ ಈ ಹೊಸ ರೀತಿಯಾದ ಸೆಕೆಂಡ್ ಜನರೇಷನ್ ಸ್ಟೇಪ್ಲರ್ಸ್ ಅಂತ ನಾವು ಹೇಳ್ತೀವಿ. ಇದನ್ನೇ ನಾವು ಗೋಲ್ಡ್ ಸ್ಟೇಪ್ಲರ್ ಅಂತ ಕೂಡ ಕರಿತೀವಿ. ಈ ಗೋಲ್ಡ್ ಸ್ಟೇಪ್ಲರ್ನ ನಾವು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಈ ಗೋಲ್ಡ್ ಸ್ಟೇಪ್ಲರ್ ನೀವು ಗಮನಿಸಿದ್ರೆ ಈ ಪಿನ್ಸ್ ಕೂಡ ಕ್ವಾಲಿಟಿ ಅಂದರೆ ತುಂಬ ಬದಲಾಗಿದೆ. ಈ ಪಿನ್ಸ್ನ ಕೂಡ ನಾವು ಏನು ಮಾಡಿದ್ದೀವಿ, ಜಿಗ್ಜ್ಯಾಗ್ ಪೊಸಿಷನಲ್ಲಿ ಇಟ್ಟಿದ್ದೀವಿ. ಯಾಕಂದರೆ ಇದಕ್ಕೂ ಮುಂಚೆ ನಾವಿದ್ದ ಪಿನ್ಸ್ ನೋಡೋದಾದರೆ ಎಲ್ಲವೂ ಒಂದೇ ಲೈನ್ನಲ್ಲಿ ಇರ್ತಿತ್ತು. ಹಾಗಾಗಿ ಏನಾಗ್ತಿತ್ತು ಅಂದರೆ ಚಿಕ್ಕ ಚಿಕ್ಕ ರಕ್ತನಾಳಗಳು ಏನಾದರೂ ಸ್ಕಿಪ್ ಆಗೋ ಚಾನ್ಸಸ್ ಇರ್ತಿತ್ತು. ಆದರೆ ಇದರಿಂದ ಆ ಸ್ಕಿಪ್ ಆಗೋ ಅವಕಾಶನೇ ಇರೋದಿಲ್ಲ. ಯಾಕಂದರೆ ಜಿಗ್ಜ್ಯಾಗ್ ಪೊಸಿಷನಲ್ಲಿ ಇರೋದ್ರಿಂದ ಪ್ರತಿಯೊಂದು ಬ್ಲಡ್ ವೆಸಲ್ಸ್ನಲ್ಲೂ ಇದನ್ನು ನಾವು ಹಿಮೋಸ್ಟ್ಯಾಚಿ ಮಾಡ್ಬೋದು, ಅಂದರೆ ಕಟ್ಟಿದ ರೀತಿ ಮಾಡ್ಬೋದು. ಇದರಿಂದ ಬ್ಲೀಡಿಂಗ್ ಆಗೋ ಅವಕಾಶ ತುಂಬ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲದೆ ಈ ಪಿನ್ಸ್ ಸಿಲಿಕಾನ್ ರಿಂಗ್ ಗೋಲ್ಡ್ ಬಳಸೋದ್ರಿಂದ ಪೇಷಂಟ್ಗೆ ಕೂಡ ಬೇಗನೆ ಪಿನ್ಸ್ ಬಿದ್ದೋಗೋ ಅವಕಾಶ ಇರುತ್ತೆ. ಹಾಗಾಗಿ 3ನೇ ವಿಧದ ಸ್ಟೇಪ್ಲರ್ಸ್ ಇರುತ್ತೆ. ಇದು ಕೂಡ ಒಂದು ರೀತಿಯಾದ ಗೋಲ್ಡ್ ಸ್ಟೇಪ್ಲರ್ಸ್ ಇದ್ದ ಹಾಗೆ. ಅಷ್ಟೇ ಅಲ್ಲದೆ ಇದರಲ್ಲಿರೋ ಸಿಲಿಕಾನ್ ರಿಂಗ್ ಇನ್ನೂ ತೆಳುವಾಗಿರುತ್ತೆ. ತೋರಿಸ್ತಿದ್ದೀನಿ ನೋಡಿ. ಸೇಮ್ ಇದು ಕೂಡ ಬೆಲ್ ಇರುತ್ತೆ ನೋಡಿ. ಈ ಬೆಲ್ಗೂ ಇದಕ್ಕೂ ನೋಡಿದರೆ ಕೆಳಗೆ ವೈಡ್ ಗ್ಯಾಪ್ ತುಂಬ ದೊಡ್ಡದು. ಇದು 36 ನಂಬರ್ ಸೈಜು. ಸೊ ಇದರಲ್ಲಿರೋ ಸಿಲಿಕಾನ್ ರಿಂಗ್ ನೋಡಿ, ಈಗ ನೋಡಿ ಇದನ್ನು ಹೋಲಿಸಿದ್ರೆ ಇದು ಇನ್ನೂ ಸಣ್ಣದಾಗಿ ಒಂದು ಬಟ್ಟೆ ರೀತಿಯಾಗಿ, ಪೇಪರ್ ರೀತಿಯಾಗಿ ಎಷ್ಟು ಹೀಗಿದ್ರೂ ಹೀಗೋ ಗುಣ ಇರುತ್ತೆ. ಹೀಗೆ ರಬ್ಬರ್ ರೀತಿಯಾಗಿ ಕಂಡುಬರುತ್ತೆ. ಇದರಿಂದ ಇನ್ನೂ ನೋವಾಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಈ ರೀತಿಯಾದ ಇದು ಹೊಸದಾಗಿ ಬಂದಿರೋ ಸಿಲಿಕಾನ್ ರಿಂಗ್ ಸ್ಟೇಪ್ಲರ್ಸ್, ಇದನ್ನು ನಾವು ಗೋಲ್ಡ್ ಸ್ಟೇಪ್ಲರ್ಸ್ ಅಂತ ಕರಿತೀವಿ. ಅದೇ ಇದರ ಜೊತೆ ಕಂಪ್ಯಾರಿಸನ್ ಮಾಡೋದಾದರೆ ಇದನ್ನು ನೋಡಿ, ಸಣ್ಣದಾಗಿ ಯೆಲ್ಲೋಯಿಶ್ ಕಲರ್ನಲ್ಲಿ ಸ್ವಲ್ಪ ಹಾರ್ಡಾಗಿರುತ್ತೆ. ಅಂದರೆ ಇದರ ಜೊತೆ ಕಂಪೇರ್ ಮಾಡಿದ್ರೆ ಹಾರ್ಡಾಗಿರುತ್ತೆ. ಬಟ್ ಇದನ್ನು ನೋಡಿದ್ರೆ ತುಂಬ ಮೆತ್ತಗೆ ಈ ರೀತಿಯಾಗಿ ಕಂಪ್ಲೀಟ್ ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ತೆಗೆದಾಗ ರಬ್ಬರಿಶ್ ಆಗಿರುತ್ತೆ. ಹಾಗಾಗಿ ಇದರಿಂದ ಯಾವುದೇ ರೀತಿಯಾದ ಪೇಯ್ನ್ ಇರೋದಿಲ್ಲ. ಹೊಸ ರೀತಿಯ ಸ್ಟೇಪ್ಲರ್ಸ್ ಬಂದಿದೆ. ಈಗ ಇದು ಗೋಲ್ಡ್ ಸ್ಟೇಪ್ಲರ್ಸ್ ಅಂತ ಹೇಳಿದ್ನಲ್ಲ, ಗೋಲ್ಡ್ ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ. ಅದೇ ಈ ಬ್ಲ್ಯಾಕ್ ಕಲರ್ ಸ್ಟೇಪ್ಲರ್ ನೋಡಿ, ಈ ಹೊಸದಾಗಿ ಬಂದಿರೋ ಬ್ಲ್ಯಾಕ್ ಕಲರ್ ಸ್ಟೇಪ್ಲರ್ಸ್ ಹೇಗಿರುತ್ತೆ ಅಂದರೆ ಹೈ ಕ್ವಾಲಿಟಿ, ಅಂದರೆ ಹೈ ಗೇಜ್ ಇದ್ದಂಗೆ.
ಇದು ತುಂಬ ಭಾರ ಇರುತ್ತೆ ಆ್ಯಂಡ್ ಇದ್ರ ಜೊತೆ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಭಾರ ಇರುತ್ತೆ. ಸೊ ಇದರಲ್ಲಿ ಬಳಸಿರೋ ಪಿನ್ಸ್ ಆಗಿರ್ಬೋದು, ಇದರಲ್ಲಿ ಬಳಸಿರೋ ಈ ಮೆಟೀರಿಯಲ್ ಆಗಿರ್ಬೋದು, ಏನೇ ಆಗಲಿ ಇದು ಹೈ ಕ್ವಾಲಿಟಿ ಮೆಟೀರಿಯಲ್ ಆಗಿರುತ್ತೆ. ಇದನ್ನು ಗನ್ ಮೆಟಲ್ ಅಂತ ಕೂಡ ಕರಿತೀವಿ ನಾವು. ಹೈ ಕ್ವಾಲಿಟಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಇದು ತುಂಬ ವೆಯ್ಟ್ ಇರುತ್ತೆ. ಸೊ ಈ ಸಿಲಿಕಾನ್ ರಿಂಗ್ ಕೂಡ ನೀವು ಗಮನಿಸಿದ್ರೆ ಸೇಮ್ ಇದೇ ಟೈಪ್ ಆಫ್ ಸಿಲಿಕಾನ್ ರಿಂಗ್ ಇರುತ್ತೆ. ಇದರಲ್ಲೂ ಕೂಡ ಇದೇ ಟೈಪ್ ಆಫ್ ಸಿಲಿಕಾನ್ ರಿಂಗ್ ನಮಗೆ ಇದರಲ್ಲಿ ಬರುತ್ತೆ. ಈ ರೀತಿಯಾಗಿ ನೋಡೋದಾದ್ರೆ ಎಷ್ಟೋ ರೀತಿಯಾದ ಸ್ಟೇಪ್ಲರ್ಸ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ತಿದ್ದೇವೆ.